ಕೊಡಗು ಜಿಲ್ಲೆಯಾದ್ಯಂತ ಕನ್ನಡ ನಾಡು, ನುಡಿ ಹಾಗೂ ಕನ್ನಡಿಗರ ಸಾರ್ವಭೌಮತ್ವದ ರಕ್ಷಣೆಗಾಗಿ ಮತ್ತು ಸರ್ಕಾರದ ಅಧಿಕೃತ ಕಾಯ್ದೆಯನ್ನು ತಳಮಟ್ಟದಲ್ಲಿ ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿದೆ. ಕೊಡಗು ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾಣಿಜ್ಯ ಸಂಸ್ಥೆಗಳು, ಅಂಗಡಿ ಮುಂಗಟ್ಟುಗಳು, ಹೋಟೆಲ್ಗಳು, ಪ್ರವಾಸೋದ್ಯಮ ಉದ್ಯಮಗಳು, ರೆಸಾರ್ಟ್ಗಳು, ಹೋಂಸ್ಟೇಗಳು ಹಾಗೂ ರಸ್ತೆ ಬದಿಯ ಸಾರ್ವಜನಿಕ ಬ್ಯಾನರ್ಗಳ ಮೇಲ್ಭಾಗದಲ್ಲಿ ಸರ್ಕಾರದ ಆದೇಶದ ಪ್ರಕಾರ 60% ಕನ್ನಡ ಭಾಷೆಯಿಂದ ಕಡ್ಡಾಯವಾಗಿ ಜಾರಿಗೊಳಿಸಬೇಕೆಂದು ಸಂಘಟನೆ ತೀವ್ರವಾಗಿ ಒತ್ತಾಯಿಸಿದೆ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ತುರ್ತು ಸಭೆಯಲ್ಲಿದ್ದ ಕಾರಣ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಅಬ್ದುಲ್ ನಬಿ ಅವರಿಗೆ ಕರವೇ ಸ್ವಾಭಿಮಾನಿ ಬಣದಿಂದ ಮನವಿ ಪತ್ರವನ್ನು ಹಸ್ತಾಂತರ ಮಾಡಲಾಯಿತು. ಈ ಸಂದರ್ಭ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ BA ಫ್ರಾನ್ಸಿಸ್ ಡಿಸೋಜಾ, ಜಿಲ್ಲಾ ಉಪಾಧ್ಯಕ್ಷರಾದ ರಾಜಶೇಖರ್ ಗೌಡ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಬಂದಿದ್ದೀವಿ. ಜಿಲ್ಲಾಧ್ಯಕ್ಷರಾಗಿ ಕಾಂಗ್ರೆಸ್, ಜಿಲ್ಲಾ ಉಪಾಧ್ಯಕ್ಷರಾಗಿ ರಾಜಶೇಖರ್, ಕುಶಾಂತ್ ತಾಲೂಕಾಧ್ಯಕ್ಷ ಶಿವ ಅವರು, ಮಹಿಳಾ ಜಿಲ್ಲಾಧ್ಯಕ್ಷರಾಗಿ ತಾಲೂಕು ಉಪಾಧ್ಯಕ್ಷ ಸಂಘಟನೆ. ಯಾಕಂದ್ರೆ ಎಲ್ಲ ಕಡೆ ಕನ್ನಡ ನಾಮಫಲಕ ಇಲ್ಲ ಸರ್. ಪ್ರತಿ ಗ್ರಾಮ ಪಂಚಾಯತಿಗಳಲ್ಲಿ ಇವಾಗ ಯಾವ್ಯಾವುದೋ ಬ್ಯಾನರ್ಗಳು ಹಾಕ್ತಿದ್ರೆ ಎಲ್ಲ ಕಡೆ ಇರ್ತಾರೆ, ನಾಮಫಲಕದಲ್ಲಿ ಕನ್ನಡ ಇಲ್ಲ. ಹಾಗಾಗಿ ನಾವು ಪ್ರತಿ PDOಗಳಿಗೂ ಫೋನ್ ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿ ನಿಮ್ಮ ಈ ಜಿಲ್ಲಾ ಪಂಚಾಯತಿ ಇಲಾಖೆಯಿಂದ ದಯವಿಟ್ಟು ತಾವುಗಳು ಒಂದು ಆದೇಶ ಮಾಡಬೇಕು. ಸರ್ಕಾರದ 60 ಭಾಗವನ್ನು ಕನ್ನಡಕ್ಕೆ ಮೀಸಲಿಡಬೇಕು. ಅದನ್ನು ನೀವು ಆದೇಶ ಮಾಡಿ ಅದನ್ನು ನಮಗೊಂದು ಪತ್ರ ನಮಗೆ ಕೊಟ್ಟರೆ ನಾವು PDOಗಳನ್ನ ಭೇಟಿ ಮಾಡುವಾಗ ನಿಮಗೆ ಜಿಲ್ಲಾ ಪಂಚಾಯತಿಯಿಂದನೇ ಬಂದಿದೆ, ಹಾಗಾಗಿ ಇದ್ರ ಬಗ್ಗೆ ನೀವು ಕ್ರಮ ಕೈಗೊಳ್ಳಿ ಅಂತ ಹೇಳ್ಬೋದು. ಮತ್ತೆ ಪ್ರತಿ ಜಿಲ್ಲಾ ಪಂಚಾಯತ್ ನೀವು ಇಮೇಲ್ ID ಒಂದು ಕಳಿಸಿ, ಹೀಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದವರು ಕೊಟ್ಟಿದ್ದಾರೆ, ದಯವಿಟ್ಟು ಇದು ಸಾಕರಿಸಿ ಅಂತ ಕೊಡಿ ಅಂತ ಹೇಳಿ. ಯಾಕಂದ್ರೆ ಇವತ್ತು ಲೋಕಾಯುಕ್ತ ಬಂದಿರೋ ಕಾರಣ ತಮ್ಮನ್ನು ಭೇಟಿ ಮಾಡ್ತಾ ಇದ್ವಿ. ಯಾಕಂದ್ರೆ ನೀವು ನಮಗೆ ಸ್ಪಂದಿಸಿದ್ರಿ, ತುಂಬಾ ಖುಷಿ ಆಯ್ತು ಸರ್. ಎಷ್ಟು ಫುಲ್ ಸಂಪೂರ್ಣವಾಗಿ ನೀವು ಇವತ್ತು ಅಲ್ಲಿ ಇರಬೇಕಾಗಿತ್ತು, ಆದ್ರೆ ನಮ್ಮ ಜೊತೆ ಬಂದು ಕಾಲ ಬೆಳೆಸಿದ್ರಿ. ತುಂಬಾ ಧನ್ಯವಾದ ಸರ್. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಬಂದಿದ್ದೀವಿ. ನಾನು ಜಿಲ್ಲಾ ಉಪಾಧ್ಯಕ್ಷರಾಗಿ ರಾಜಶೇಖರ್ ಗೌಡ ಮಾತಾಡ್ತೀನಿ ಸರ್. ಪ್ರತಿ ನಾವು ಗ್ರಾಮ ಪಂಚಾಯತಿಗಾಗಿ, ಪುರಸಭೆಗೆ ಹೋಗಿ ನಾವು PDOಗಾಗಲಿ ಮತ್ತು ಚೀಫ್ ಆಫೀಸರ್ಗಳಿಗಾಗಲಿ ನಾವು ಮನವರಿಕೆ ಮಾಡಿದಾಗ ಕೆಲವು PDOಗಳಿಗೆ ಗೊತ್ತೇ ಇಲ್ಲ ಸರ್. ಕನ್ನಡ ಎಷ್ಟು % ಹಾಕಬೇಕು ಅಂತ ಗೊತ್ತೇ ಇಲ್ಲ ಅವರಿಗೆ. ಅದೇ ಅವ್ರಿಗೆ ಏನು ಓದ್ಕೊಂಡಿರ್ತಾರ ಅದು ನಮಗೆ ಗೊತ್ತಿಲ್ಲ ಸರ್. ಅವ್ರು ಯಾವ ರೀತಿ ಕೆಲಸ ತಗೊಂಡ್ಬಂದವ್ರ ಏನೋ ಅದು ನಮಗೆ ಗೊತ್ತಿಲ್ಲ. ಆದರೆ ಕೆಲವು PDOಗಳಿಗೆ ಗೊತ್ತೇ ಇಲ್ಲ. ಆದ್ದರಿಂದ ನೀವು ಒಂದು ಆದೇಶನ ಹೊರಡಿಸಿ. ಆ ಆದೇಶ ಪ್ರತಿ ಹೊರಡಿಸಿದ್ರೆ ಅದು ನಮಗೊಂದು ಕೊಟ್ಟರೆ ನಾವು ಪ್ರತಿ ಪುರಸಭೆ ಮತ್ತೆ ಗ್ರಾಮ ಪಂಚಾಯತಿಗಳಿಗೆ ಹೋಗಿ ಗ್ರಾಮ ಪಂಚಾಯತ್ ನಮಗೆ ಬರ್ತಾರೆ. ನಿಮ್ಮ ವ್ಯಾಪ್ತಿಲಿ ಏನ್ ಬರುತ್ತೆ ಅದಕ್ಕೊಂದು ನೀವು ಆದೇಶ. ಎಷ್ಟು ಗ್ರಾಮ ಪಂಚಾಯತಿ ಬರುತ್ತೆ ಸರ್? 102. 102 ಗ್ರಾಮ ಪಂಚಾಯತಿಗೂ ನೀವು ಇಮೇಲ್ ಅಲ್ಲಿ ಕಳಿಸಿ ಇದನ್ನ ಪಾಲನೆ ಮಾಡಬೇಕು ಅಂತ ಹಾಕಿದ್ರೆ ಪಾಲನೆ ಮಾಡಲೇಬೇಕು ಸರ್. ಇದು ಕರ್ನಾಟಕ ಸರ್. ಕನ್ನಡ ಆದೇಶದಂತೆ 60% ಕನ್ನಡ, ಕನ್ನಡ ಮೇಲೆ ಇರಬೇಕು. ಬರೀ ನಾಮಫಲಕದಲ್ಲ, ಅವರು ಒಂದು ಬ್ಯಾನರ್ ಹಾಕ್ತಾರೆ, ಮದುವೆ ಸಮಾರಂಭಗಳಿಗೆ ಹಾಕ್ತಾರೆ, ಬೇರೆ ಬೇರೆ ಇರ್ತವೆ. ಆ ಬ್ಯಾನರ್ಗಳಿಗೂ ಕಡ್ಡಾಯವಾಗಿ ಸರ್ಕಾರ ಹೇಳಿದೆ, ಆದ್ರೆ ಈವರೆಗೂ ಎಲ್ಲೂ ಪಾಲನೆ ಆಗಿದೆ. ಹಾಗಾಗಿ ಮತ್ತೆ ಅವ್ರದ್ದು ಲೈಸೆನ್ಸ್ ರಿನ್ಯೂವಲ್ ಆಗುವಾಗ ನಾಮಫಲಕದ ಹಾಕಿದ್ದಾರೆ ಅಂದ್ರೆ 60 ಭಾಗ ನಾಮಫಲಕ ಹಾಕಿದ್ರೆ ಮಾತ್ರ ಅವ್ರ ಲೈಸೆನ್ಸ್ ರಿನ್ಯೂವಲ್ ಆಗಬೇಕು. ಹೊಸ ಅಂಗಡಿಗಳು ಕೊಡುವಾಗ, ಲೈಸೆನ್ಸ್ ಕೊಡುವಾಗ ಅವ್ರು ಕನ್ನಡ ನಾಮಫಲಕ ಹಾಕಿದಾರ, ಬೋರ್ಡ್ ಹಾಕಿದಾರೆ ನಾಮಫಲಕ, ಅವ್ರಿಗೆ ಕೊಡಿ. ಹಾಗೆ ತಾವುಗಳು ಒಂದು ಆದೇಶ ಮಾಡ್ಬೇಕು ಸರ್, ದಯವಿಟ್ಟು ಸಾಕರಿಸಬೇಕು. ಅವರು ಖುದ್ದು ಪರಿಶೀಲನೆ ಮಾಡ್ಬೇಕು ಸರ್. ರಿನ್ಯೂವಲ್ ಮಾಡ್ಬೇಕಾದ್ರೆ ಖುದ್ದು ಪರಿಶೀಲನೆ ಮಾಡ್ಬೇಕು ಅವರು. ಅದೇ ನೀವು ಹೇಳಿದ್ರಲ್ಲ, ರಿನ್ಯೂವಲ್ ಮಾಡೋದಿಗೆ ಆ ಕಂಡೀಷನ್ ಹಾಕಿ ಕೊಟ್ಬಿಡ್ತಾರೆ. ನಿಮ್ದೊಂದು ಏನು ಮಾತಾಡಿ ಸರ್. ಅದೇ ಈಗ ನೀವೇನು ಕೊಟ್ಟಿದ್ದೀರಾ, ಇದು 60% ಒಂದು ಬೋರ್ಡಲ್ಲಿ 60% ಕನ್ನಡ ಇರಬೇಕು, 40% ಈ ಥರ ಭಾಷೆ, ಆ ಥರ ಒಂದು ಆದೇಶ ಮಾಡಿ ಎಲ್ಲ PDOಗಳಿಗೆ ನಾವು ಕಳಿಸ್ತೀವಿ. ಮತ್ತು ತಮಗೊಂದು ಅದರ ಒಂದು ಪ್ರತಿಯನ್ನು ನಾವು ಕೊಡ್ತೀವಿ.